ಹೊರಗೆ ಬಂದಾಗ ಸಹಜವಾಗಿ ಇವತ್ತು ಆಡಳಿತಾರೂಢ ಪಕ್ಷದವರು ಅದನ್ನು ಅಲ್ಲಗಳ ಜೊತೆಗೆ ಸಾಲ ತುಂಬಿಸ್ಕೊಳ್ಳೋ ಜೊತೆಗೆ DCC ಬ್ಯಾಂಕ್ ಉಳಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ 616.30 ಕೋಟಿ ಠೇವಣಿ ನಮ್ಮಲ್ಲಿ ಬಂದದ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ಗುರಿ 10,000ವರೆಗೆ ಅಂತೇಳಿ 10,000 ಕೋಟಿ ಮಾಡ್ತೀವಿ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಹೇಳ್ಕೊಳ್ತಾ ಇದ್ದಾರೆ. ಬೇಕ್ರಿ ಸಾಧನೆ ಮಾಡಿದ್ದನ್ನು ಹೇಳಿ ಅಂತ ಕರಲ್ಲ, ಹೇಳಲೇಬೇಕು. ಅದನ್ನು ಗೊತ್ತಾಗಬೇಕಲ್ಲ ನಮಗೆಲ್ಲ. ಯಾಕಪ್ಪ ಅಂತಂದ್ರೆ ಹನುಮಂತನ ಹೃದಯದಲ್ಲಿ ರಾಮ ಇದ್ದಲ್ಲಿ ತೋರಿಸಿದಾಗ ಹೃದಯ ಹರಿದು ತೋರಿಸಿದರು ಹನುಮಂತ. ಆದರೆ ಇವತ್ತು ಹಂಗೆ ಹೃದಯ ಹರಿದು ತೋರಿಸುವಂಥದ್ದಿಲ್ಲ. ಈ ಮೀಡಿಯಾ ಮೂಲಕ ಹೇಳುವಂಥದ್ದು ಆ ದಿಶೆಯಲ್ಲೇ ನಾವು ಲಾಭ ಮಾಡ್ತಾಯಿದ್ದೀವಿ. ನಿಜವಾಗಿಯೂ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮನಮೋಹನ್ ಸಿಂಗ್ರು ಅನ್ನುವಂಥ ಮಾತನ್ನು ಪ್ರತಿಪಾದಿಸುವ ನೆಲೆಗಟ್ಟಿನಲ್ಲಿ ಏನೇನು ಡೆವಲಪ್ ಆಯಿತು, ಯಾರು ಸಾಲ ಕೊಟ್ಟಿವಿ, ಏನು ಶೂನ್ಯ ಬಡ್ಡಿ ದರದಲ್ಲಿ ಎಷ್ಟು ರೈತರಿಗೆ ಕೊಟ್ಟಿವಿ. ಶೂನ್ಯ ಬಡ್ಡಿ ದರದಲ್ಲೇ 4,70,464 ರೈತರಿಗೆ ಕೊಟ್ಟಿವಿ. ಶೂನ್ಯ ಬಡ್ಡಿ ದರದಲ್ಲೇ 3,818.71 ಕೋಟಿ ಬೆಳೆ ಸಾಲ ಕೊಡಲಾಗಿದೆ. 444 ರೈತರಿಗೆ ಟ್ರ್ಯಾಕ್ಟರ್ ಖರೀದಿಗೆ 24.54 ಕೋಟಿ ಕೊಟ್ಟಿದ್ದೀವಿ. 165 ಸ್ವಸಹಾಯ ಗುಂಪುಗಳಿಗೆ 22.89 ಕೋಟಿ ಸಾಲ ನೀಡಲಾಗಿದೆ. 3,64,204 ರೈತರನ್ನು ಯಶಸ್ವಿನಿ ಯೋಜನೆಯಡಿ ನೋಂದಾಯಿಸಿ ಪ್ರೀಮಿಯಂ ಮೊತ್ತ ಪಾವತಿಸಲಾಗಿದೆ. ಈಗೆಲ್ಲ ಹೇಳ್ಕೊಂಡಿದ್ದಾರೆ. ಇವೆಲ್ಲ ಹೊರಗೆ ಬರ್ತಾನೆ ಇರ್ತಿರಲಿಲ್ಲ. ಮೌನ ತಮ್ಮ ಕೆಲಸ ಮಾಡ್ತಾಯಿದ್ರು ಅಂತೇಳಿ ಜೊತೆಗೆ ಮಾಡಿ ತೋರಿಸ್ಬೇಕು ಅನ್ನೋದು ಅದು ಸರಿ. ಅದು ಇಲ್ಲಿವರೆಗೆ ಏನಾಗಿಬಿಡ್ತದೆ ಅಂದ್ರೆ ಅದು ಮೌನ